ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಬಸವರಾಜ ಹೊರಟ್ಟಿ ಅವರಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರಂತೆ. ಪಕ್ಷದ ಹೈಕಮಾಂಡ್ ಸೂಚಿಸಿದೆ, ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಹೇಳಿದ್ರಂತೆ. ಆದರೆ ಬಸವರಾಜ ಹೊರಟ್ಟಿ ಅವರು ಬೇಸರವಾಗಿದ್ದಾರೆ. ಅವರು ಹೇಳ್ತಿದ್ದಾರೆ, ಕಲುಷಿತವಾದಂಥ ರಾಜಕಾರಣ, ಮನಸ್ಸಿಗೆ ತುಂಬಾ ನೋವಾಗ್ತಿದೆ, ಇತಿಹಾಸದಲ್ಲೇ ಈ ರೀತಿಯಾಗಿ ಆಗಿಲ್ಲ ಅನ್ನೋದಾಗಿ ಬಸವರಾಜ ಹೊರಟ್ಟಿ ಮತ್ತು ಬಿಜೆಪಿಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡೋಣ. ಸಭಾಪತಿಯನ್ನ ಮತ್ತು ಸ್ಪೀಕರ್ನ, ಉಪಸಭಾಪತಿಯನ್ನ, ಡೆಪ್ಟಿ ಸ್ಪೀಕರನ್ನ ಅನೌನ್ಸ್ ಮಾಡಕ್ಕೆ ಯಾವ ಪಕ್ಷಕ್ಕೂ ಅಧಿಕಾರ ಇಲ್ಲ. ಸದನದಲ್ಲೇ ಆಗ್ಬೇಕದು. ಸದನ ಏನ್ ಮಾಡ್ತಿದೆ ಅದೇ ಫೈನಲ್. ಆರಿಸುವಂತ ಅಧಿಕಾರ ಸದನಕ್ಕಿದೆ. ಸದನದ ಅಧಿಕಾರವನ್ನು ಯಾರು ಕಸ್ಕೊಳ್ಳಿಕ್ಕೆ ಬರಂಗಿಲ್ಲ. ಅದಕ್ಕೆ ಸದನ ತೀರ್ಮಾನ ಮಾಡಬೇಕು ಹೊರತಾಗಿ ಯಾವುದೇ ಒಂದು ಪಕ್ಷ ತೀರ್ಮಾನ ಬರೋದಿಲ್ಲ. ನನಗೇನಿಲ್ಲ, ಮಾಧ್ಯಮದಲ್ಲೇ ಓಡಾಡೋದನ್ನು ನೋಡೀನಿ, ನನಗೇನಿನ್ನು ಮಾಹಿತಿ ಇಲ್ಲ. ಸದನದಲ್ಲಿ ಇನ್ನೂ ಬಂದಿಲ್ಲ. ಮತ್ತು ಇದು ಹೊರಗ ಸುದ್ದಿ ಮಾಧ್ಯಮದಲ್ಲಿ, ಅಲ್ಲಿ ಟಿವಿಯಲ್ಲಿ, ಪೇಪರಲ್ಲಿ ಬರ್ತಿದೆ. ಅದಕ್ಕೆ ನಾನು ಕೇಳಿದಾಗ ನಾನು ರಿಯಾಕ್ಷನ್ ಹೇಳಿದ್ದೀನಿ. ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ, ಆದ್ರೆ ಚೇರ್ಮನ್ ಇದ್ರು. ಹೆಗ್ಡೆಯವರ ಕಾಲದಲ್ಲಿ ನೋಡಿ, ಯಡಿಯೂರಪ್ಪನವರ ಕಾಲದಲ್ಲಿ ನೋಡಿ, ಯಾವುದೇ ಸಂದರ್ಭಗಳಲ್ಲಿ ನೋಡಿ, ದೇವೇಗೌಡರಿದ್ದಾಗಲೂ ನೋಡಿ, ಯಾವತ್ತೂ ಕೂಡ ಚೇರ್ಮನ್ ಯಾರು ಒಂದು ಸಾರಿ ಆಯ್ಕೆ ಆಗಿರ್ತಾರೆ, ಅವ್ರ ಟರ್ಮ್ ಆಗುವವರೆಗೆ ಅವರು ಇರ್ತಾರೆ. ಈಗಿರ್ಬೇಕಾದ್ರೆ ನೀವು ಹೇಗೆ ಇದನ್ನು ಅನೌನ್ಸ್ ಮಾಡ್ತೀರಿ? ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ನೀವು. ಕಾಂಗ್ರೆಸ್ನ ಈ ಉದ್ದಟತನ ನಡೆಯೋದಿಲ್ಲ. ಮಿಗಿಲಾಗಿ ಇವತ್ತು ಏನು ಈ ನಡವಳಿಕೆ ಆಗಿದೆ, ಇವತ್ತು ಚೇರ್ಮನ್ ಇರೋರಿಗೂ ಕೂಡ ತುಂಬಾ ನೋವು ಆಗಿರುತ್ತೆ. ಅವ್ರು ಇನ್ನೂ ಅಧಿಕಾರದಲ್ಲಿ ಇರುವಾಗಲೇ ನೀವು ಇನ್ನೊಬ್ಬರ ಹೆಸರನ್ನ ನೀವು ಇಲ್ಲಿ ಆಯ್ಕೆ ಮಾಡಿ ಅವರಿಗೆ ಅಪಮಾನ ಮಾಡಿದ್ದೀರಿ. ಸಂಸದೀಯ ನಿಯಮಾವಳಿಗಳಿರುತ್ತೆ. ಇದು ಒಂದು ಸಂವಿಧಾನಬದ್ಧವಾಗಿರುವಂತ ಸ್ಥಾನ ಸರ್. ಅವಿಶ್ವಾಸ ಮಂಡನೆ ಆಗಬೇಕು, 14 ದಿನ ಮುಂಚೆ ನೋಟಿಸ್ ಕೊಡಬೇಕು. ಏನೂ ಇಲ್ಲದೆ ಇವರೇ ಹೇಳ್ತಾರೆ ಹೋಗಿ ಅಂತಾರಲ್ಲ ಸರ್, ಕಾನೂನು ಏನ್ ಅನ್ಕೊಂಡ್ಬಿಟ್ರು ಅಂತ. ಅಂದರೆ ಇದೊಂಥರ ಅಧಿಕಾರದ ದುರ್ಬಳಕೆ ಅಂತಲೇ ಹೇಳ್ಬೋದು. ಆಮೇಲೆ ಸಂವಿಧಾನದ ಅಡಿಯಲ್ಲಿ ಇವರು ಮಾಡ್ತಾ ಇರೋದು ತಪ್ಪು. ಸದನಕ್ಕೆ ಒಂದು ನಿಯಮಾವಳಿಗಳಿದ್ದಾವೆ. ಸದನಕ್ಕೆ ಗೌರವ ಕೊಡಬೇಕಾಗಿರೋದು ಇವರ ಧರ್ಮ. ಹೌದು. ಮುಖ್ಯಮಂತ್ರಿಗಳು ಸ್ವತಃ ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಸವರಾಜ ಹೊರಟ್ಟಿ ಅವರು ಇಲ್ಲಿವರೆಗೆ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಊಹಾಪೋಹಗಳಿಗೆ ಅಥವಾ ವದಂತಿಗಳಿಗೆ ಕಿವಿ ಕೊಡದಂತೆ ಇವರು ನಡ್ಕೊಳ್ತಾ ಇದ್ರೆ ಅದೊಂದು ಲೆಕ್ಕಾಚಾರ ಬೇರೆ. ಅವರ ಮುಖಭಾವನೆ ಹೇಳ್ತಾ ಇದೆ, ಒಂದಷ್ಟು ಏನೋ ಅಚಾತುರ್ಯಗಳು ನಡೆದಿದ್ದಾವೆ, ಅಪಸವ್ಯ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸಭಾಪತಿಯ ಸ್ಥಾನಕ್ಕೆ ವಿರೋಧ ಪಕ್ಷದ ಯಾವುದು ವಿಧಾನ ಪರಿಷತ್ತಲ್ಲಿ ಸಭಾಪತಿಯ ಸ್ಥಾನಕ್ಕೆ ಸಲೀಂ ಅಹಮದ್ ಅವ್ರನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಉಪಸಭಾಪತಿಯಾಗಿ ಉಮಾಶ್ರೀ ಅವ್ರನ್ನ ಮಾಡ್ಕೊಂಡಿದ್ದಾರೆ. ಈ ಪಟ್ಟಿಗಳಂತೂ ನೋಡಿದಾಗ ಅವರಿಗೆ ನಾನಿರಬೇಕಾದ್ರೆ ಇಲ್ಲಿ ಯಾವ ರೀತಿಯಾಗಿ ಆಯ್ಕೆಗಳು ಆಗ್ತಾ ಇದ್ದೇವೆ ಅನ್ನುವಂಥದ್ದು ಗಮನಕ್ಕೆ ಬಂದಿರುತ್ತೆ. ಇನ್ನು ಈ ಪರಿಷತ್ತಲ್ಲಿ ಒಂದಷ್ಟು ಅದಕ್ಕೆ ಬೇರೆ ರೀತಿಯಲ್ಲಿ ಕಾರ್ಯಾಚರಣೆಗಳು ಆಗಬಹುದು. ಹೊರಟ್ಟಿ ಅವರು ಅದಕ್ಕೆ ತಯಾರಿದ್ದಂಗೆ ಇದ್ದಾರೆ. ಯಾಕಂತಂದರೆ ಅವಿಶ್ವಾಸ ನಿರ್ಣಯಗಳಿಗೆ ಎಷ್ಟು ಮತಗಳು ಬೇಕು ಎಲ್ಲವೂ ಇರೋದ್ರಿಂದ, ಅವ್ರನ್ನ ಇಳಿಸಿ ಮಾಡೋದಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇರೋದ್ರಿಂದ ಅವಕಾಶಗಳು ಆದರೂ ಆಗಬಹುದೇನೋ. ಎಸ್, ಕಾಂಗ್ರೆಸ್ಸಿನ ಮುಂದಿನ ನಡೆ ಏನು ಕಾದ್ ನೋಡ್ಬೇಕಾಗತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.